ನಮಸ್ತೆ ಸ್ನೇಹಿತರೆ, ಇವತ್ತಿನ ಒಂದು ತರಗತಿಗೆ ಸ್ವಾಗತ. ನಮ್ಮ ಹಿಂದಿನ ತರಗತಿಯಲ್ಲಿ ಕರ್ನಾಟಕದ ಭೌಗೋಳಿಕ ವ್ಯವಸ್ಥೆಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ವಿ. ಇವತ್ತಿನ ಒಂದು ತರಗತಿಯಲ್ಲಿ ನಾನು ಚರ್ಚೆ ಮಾಡುವಂತಹ ವಿಷಯ ಏನು ಅಂದ್ರೆ, ಕರ್ನಾಟಕದ ಒಂದು ವಾಯುಗುಣ ವ್ಯವಸ್ಥೆ ಯಾವ ರೀತಿಯಾಗಿದೆ, ಅಲ್ಲಿ ಬರುವಂತಹ ಒಂದು ಮಣ್ಣಿನ ವ್ಯವಸ್ಥೆ ಏನಿದೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೇನೆ. ಇದೆಲ್ಲ ಬೇಸಿಕ್ ವಿಚಾರಗಳು ನಿಮ್ಗೆ ಗೊತ್ತಿರುತ್ತೆ ಆಲ್ಮೋಸ್ಟ್. ಹಾಗೆ ಕೆಲವು ಬಾರಿ ಕೆಲವು ಸಣ್ಣ ಒಂದು ಪಾಯಿಂಟ್ ನೆನಪು ಆಗದೆ ನೀವು ಮಾರ್ಕ್ಸ್ ಅನ್ನ ಹೋಗುವಂತ ಚಾನ್ಸಸ್ ಇರೋದ್ರಿಂದ ಬೇಸಿಕ್ ಅನ್ನ ಎಲ್ಲಾ ಮುಗಿಸ್ಕೊಡುವಂತ ಪ್ರಯತ್ನ ಮಾಡ್ತಾ ಇರುವಂತ ಕರ್ನಾಟಕದ ಒಂದು ವಾಯುಗುಣ ವ್ಯವಸ್ಥೆ ಮತ್ತು ಮಣ್ಣುಗಳ ಬಗ್ಗೆ ಚರ್ಚೆಯನ್ನ ಮಾಡುವಂಥದ್ದು. ನಿಮಗೆ ವಾಯುಗುಣ ಅಂತ ಚರ್ಚೆ ಬಂದಾಗ ವೆದರ್ ಅನ್ನು ನೋಡೋದಾದ್ರೆ ನಾವು ಯೂಶುವಲಿ 3 ವೆದರ್ಗಳನ್ನ ನಾವು ನೋಡ್ತಾ ಹೋಗ್ತೀವಿ: ಬೇಸಿಗೆಗಾಲ, ಮಳೆಗಾಲ, ಚಳಿಗಾಲ ಅಂತ. ಬಟ್ ಇನ್ನೂ ಒಂದು ಕಾಲ ಇದೆ, ಯಾವುದು ಅದೆಲ್ಲವನ್ನ ನೋಡ್ತಾ ಹೋಗೋಣ. ಕರ್ನಾಟಕ ವಾಯುಗುಣ ವ್ಯವಸ್ಥೆ ಅನ್ನುವಂಥದ್ದು ಒಂದೇ ರೀತಿಯಾಗಿ ಇರೋದಿಲ್ಲ. ಕಾಲಕ್ಕೆ ತಕ್ಕ ಹಾಗೆ ಒಂದು ಕ್ರಮೇಣ ಚೇಂಜ್ ಆಗ್ತಾ ಹೋಗುವಂಥದ್ದು. ನೋಡಿ, ಅಧಿಕ ತೇವಾಂಶವನ್ನ, ಅಧಿಕ ಶಾಖವನ್ನ, ಹಾಗೆ ಅಧಿಕ ಶುಷ್ಕ ಒಂದು ಚಳಿಗಾಲ ವ್ಯವಸ್ಥೆಯನ್ನ ಕೂಡ, ಹೀಗೆ ವೇರಿಯೇಷನ್ ಇರುವಂತಹ ಒಂದು ಪ್ರಮುಖ ಲಕ್ಷಣ ಕರ್ನಾಟಕದ ಒಂದು ವಾಯುಗುಣ ವ್ಯವಸ್ಥೆ. ಅತಿಯಾಗಿ ಬೇಸಿಗೆಗಾಲದಲ್ಲಿ ಸೆಕೆ ಆಗುತ್ತೆ, ಉಷ್ಣ ಹೆಚ್ಚಾಗುತ್ತೆ, ಬಿಸಿಲು ಹೆಚ್ಚಾಗುತ್ತೆ, ಇದು ನಾವು ಗಮನಿಸ್ತೇವೆ. ಶುಷ್ಕ ವಾತಾವರಣ, ಚಳಿ ವ್ಯವಸ್ಥೆ ಅನ್ನುವಂಥದ್ದು ಸಿಕ್ಕಾಪಟ್ಟೆ ಆಗುವಂಥದ್ದು. ಮಳೆಗಾಲದಲ್ಲಿ ಒಂದು ನೈಋತ್ಯ ಮಾನ್ಸೂನ್ ಮಾರುತಗಳಿಂದ ಅಧಿಕ ಮಳೆಯನ್ನ ಪಡೆಯುವಂಥದ್ದು. ಹೀಗೆ ಒಂದೇ ರೀತಿ ಇದು ವರ್ಷದಿಂದ ವರ್ಷಕ್ಕೂ ಕೂಡ ಚೇಂಜಸ್ ಇರುತ್ತೆ. ಹಾಗಾಗಿ ಇದು ಯಾಕೆ ಆಗುತ್ತೆ? ಸಮುದ್ರದ ಒಂದು ಸಾಮೀಪ್ಯ ಇರೋದ್ರಿಂದ, ಭೌಗೋಳಿಕ ಒಂದು ಸ್ಥಾನಮಾನದ ಒಂದು ವ್ಯವಸ್ಥೆಯಿಂದ, ಒಂದು ಅಲ್ಲಿರುವಂತಹ ಒಂದು ಭೂಸ್ವರೂಪದ ವ್ಯವಸ್ಥೆಯಿಂದ, ಸಸ್ಯವರ್ಗ ಮತ್ತು ಮಾನ್ಸೂನ್ ಮಾರುತಗಳ ಒಂದು ಕಾರಣದಿಂದ ಕೂಡ ಈ ವ್ಯವಸ್ಥೆಗಳು ಉಂಟಾಗುತ್ತೆ. ಒಂದು ಬಾರಿ ಮಳೆ ಆಗುತ್ತೆ, ಒಂದು ಬಾರಿ ಚಳಿ ಆಗುತ್ತೆ, ಹೆಚ್ಚಾಗುತ್ತೆ. ಈ ರೀತಿಯ ಒಂದು ವೇರಿಯೇಷನ್ ವ್ಯವಸ್ಥೆಯನ್ನ ನಾವು ನೋಡ್ತಾ ಹೋಗ್ತೇವೆ. ಮಾನ್ಸೂನ್ ಮಾರುತಗಳ ಜೂಜಾಟ ಅಂತಾನೂ ಕರಿತೇವೆ ನಾವು ಕರ್ನಾಟಕದಲ್ಲಿ. ಈಗ ಒಂದು ಸಾರಿ ಯಾವ ರೀತಿಯಾದಂತಹ ಬದಲಾವಣೆಯನ್ನು ತರುವಂತಹ ಒಂದು ಕೆಲಸ ಕೂಡ ಈ ಮಾನ್ಸೂನ್ ಮಾರುತಗಳು ಮಾಡುತ್ತೆ ಅನ್ನುವಂಥದ್ದು. ಅದು ಯಾವ ರೀತಿಯಾಗಿ ನಡೆಯುತ್ತೆ, ಎಷ್ಟು ಕಾಲಗಳಿದೆ, ವಾಯುಗುಣ ವ್ಯವಸ್ಥೆ ಏನಿದೆ, ಅದೆಲ್ಲವನ್ನ ಕೂಡ ಚರ್ಚೆ ಮಾಡೋಣ. ನೋಡಿ, ವ್ಯವಸ್ಥೆಯಲ್ಲಿ ನಾವು 4 ರೀತಿಯಾದಂತಹ ಕಾಲಗಳನ್ನ ನೋಡ್ತಾ ಬರ್ತೇವೆ. ಒಂದು ಬೇಸಿಗೆಗಾಲ ಅನ್ನುವಂಥದ್ದು. ಈಗ ಪ್ರೆಸೆಂಟ್ ಆಗಿ ನಡೀತಾ ಇರುವಂಥದ್ದು ಬೇಸಿಗೆಗಾಲ. ಮಾರ್ಚ್ ಮತ್ತು ಮೇ ತಿಂಗಳಲ್ಲಿ 2 ತಿಂಗಳನ್ನ ಹೆಚ್ಚಾಗಿ ನಾವು ಬೇಸಿಗೆಗಾಲ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಮಳೆಗಾಲ ಅನ್ನುವಂಥದ್ದು ಜೂನ್ ರಿಂದ ಸೆಪ್ಟೆಂಬರ್ ವರೆಗೆ ಅಧಿಕ ಒಂದು ಮಳೆಗಾಲ ವ್ಯವಸ್ಥೆಯನ್ನ ಕರ್ನಾಟಕ ಹೊಂದಿರುವಂಥದ್ದು. ಮಳೆಯ ವ್ಯವಸ್ಥೆಯನ್ನ ನೋಡ್ತಾ ಬರ್ತೀವಿ ಆ ಸಂದರ್ಭ. ಹಾಗಾಗಿ ಅದನ್ನ ನಾವು ಮಳೆಗಾಲ ಅನ್ನುವಂತಹ ವ್ಯವಸ್ಥೆಯನ್ನ ಗಮನಿಸುವಂಥದ್ದು. ಇನ್ನು ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ, ಇದೇನಿದು ವಿಶೇಷವಾಗಿದೆ, ಇದು ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಲ್ಲಿ, ಸೆಪ್ಟೆಂಬರ್ನ ನಂತರ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಲ್ಲಿ ಈ ವ್ಯವಸ್ಥೆಯನ್ನ ನೋಡ್ತಾ ಬರುತ್ತೆ. ಯಾಕಿದು? ಬಂದಂತಹ ಒಂದು ನೈಋತ್ಯ ಮಾನ್ಸೂನ್ಗಳು ರಿಟರ್ನ್ ಆಗುವಂತಹ ಒಂದು ವ್ಯವಸ್ಥೆಯನ್ನ ನಾವು ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ, ಬಂದರ್ನ ಕಳಿಸ್ಕೊಡ್ಬೇಕಲ್ಲ ನಾವು, ಮನೆಗೆ ಬಂದಂತ ನೆಂಟರು ವಾಪಸ್ ಹೋಗ್ತಾರೆ, ಹಾಗೆ ಇದು ಕೂಡ ಮಾರುತಗಳು ನಿರ್ಗಮನ ಕಾಲ ಅನ್ನುವಂಥದ್ದು ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಲ್ಲಿ. ಇನ್ನು ಚಳಿಗಾಲ ಅನ್ನುವಂಥದ್ದು ಡಿಸೆಂಬರ್ ರಿಂದ ಫೆಬ್ರವರಿವರೆಗೆ ಪ್ರವಾಸೋದ್ಯಮಕ್ಕೆ ಹೇಳು ಮಾಡಿಸಿದಂತಹ ಒಂದು ಕಾಲ. ಯಾರ್ಯಾರು ಟೂರಿಸಂಗೆ ಹೋಗ್ತಿರೋ, ಇದೆಲ್ಲ ಒಂದು ಒಳ್ಳೆಯ ಕಾಲ, ಚಳಿಗಾಲ ಆಗಿರುತ್ತೆ. ಮೊದಲನೇದಾಗಿ ಚರ್ಚೆ ಮಾಡೋಣ ಬೇಸಿಗೆ ಕಾಲದ ಬಗ್ಗೆ. ಅಧಿಕ ಸೆಕೆ ಮತ್ತು ಉಷ್ಣಾಂಶವನ್ನ ತುಂಬಿರುವಂಥದ್ದು ಬೇಸಿಗೆಗಾಲ. ಮಾರ್ಚ್ ತಿಂಗಳಂತೂ ನೋಡೋದೇ ಬೇಡ. ಈ ತಿಂಗಳು ನೋಡಿ ನೀವು, ಅಧಿಕ ಉಷ್ಣಾಂಶವನ್ನ ದಾಖಲು ಮಾಡ್ತಾ ಇರುವಂಥದ್ದು. ಗರಿಷ್ಠ ಒಂದು ಮೇ ಮತ್ತು ಏಪ್ರಿಲ್ ತಿಂಗಳಲ್ಲಿ ಅತ್ಯಂತ ಉಷ್ಣಾಂಶ ಅನ್ನುವಂಥದ್ದು ಪೀಕಿಗೆ ಹೋಗ್ಬಿಡುತ್ತೆ. ರಾಯಚೂರಿನಲ್ಲಿ, ನಮ್ಮ ಕರ್ನಾಟಕದ ರಾಯಚೂರು ಡಿಸ್ಟ್ರಿಕ್ಟ್ನಲ್ಲಿ 45 ಡಿಗ್ರಿಯಷ್ಟು, 45.6 ಸೆಂಟಿಗ್ರೇಡ್ ಅಷ್ಟು ಉಷ್ಣಾಂಶ ಅನ್ನುವಂಥದ್ದು ಹೆಚ್ಚಾಗಿರುತ್ತೆ. ಅದು ಅಧಿಕವಾಗಿ ದಾಖಲಾಗಿರುವಂಥದ್ದು. ರಾಜ್ಯದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಪ್ರದೇಶ ಅಂತಲೂ ಕೂಡ ನಾವು ರಾಯಚೂರು ಡಿಸ್ಟ್ರಿಕ್ಟ್ ಅನ್ನ ಕನ್ಸಿಡರ್ ಮಾಡುವಂಥದ್ದು. ಇನ್ನು ಉತ್ತರ ಮೈದಾನದ ಇತರ ಜಿಲ್ಲೆಗಳಲ್ಲಿ, ರಾಯಚೂರು ಒಂದೇ ಅಲ್ಲ,
ಅದಕ್ಕೆ ಸಂಬಂಧ ಕಲಬುರಗಿ ಆಗಿರ್ಬೋದು, ಬಿಜಾಪುರ ಆಗಿರ್ಬೋದು, ಬೀದರ್ ಆಗಿರ್ಬೋದು, ಇಂತಹ ಜಿಲ್ಲೆಗಳಲ್ಲಿ ಉಷ್ಣಾಂಶ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಹೆಚ್ಚಾಗಿ ಕೂಡಿರುತ್ತೆ. ಹಾಗಾಗಿ ದಕ್ಷಿಣ ಮೈದಾನಕ್ಕೆ ಹೋಲಿಸಿದ್ರು ಕೂಡ ಉತ್ತರ ಮೈದಾನದಿಂದ ದಕ್ಷಿಣ ಮೈದಾನ ಹೋಲಿಸಿದ್ರೆ ದಕ್ಷಿಣ ಮೈದಾನದಿಂದ ಸ್ವಲ್ಪ ಪರವಾಗಿಲ್ಲ, ಅದೊಂದು ಸ್ವಲ್ಪ ತೇವಾಂಶವಾಗಿ ಸ್ವಲ್ಪ ಬಿಸಿಲು ಕಡಿಮೆ ಇರುವಂತಹ ವ್ಯವಸ್ಥೆಯನ್ನ ನೋಡುವಂಥದ್ದು. ಬೇಸಿಗೆ ಕಾಲ ಅನ್ನುವಂಥದ್ದು ನಾವು ಈ ತಿಂಗಳಲ್ಲಿ ನೋಡುವಂಥದ್ದು. ಏಪ್ರಿಲ್, ಮೇ ಮತ್ತು ಮಾರ್ಚ್ ತಿಂಗಳು ಈ 3 ಕಾಲವನ್ನ ನಾವು ಬೇಸಿಗೆ ಕಾಲ ಅಂತ ಹೇಳಿ ಗಮನಿಸುವಂಥದ್ದು. ನೋಡಿ, ಮತ್ತೆ ಈ ಬೇಸಿಗೆ ಕಾಲದ ಸಂದರ್ಭದಲ್ಲಿ ಕೆಲವು ಬಾರಿ ಒಂದು ಮಳೆಯ ವ್ಯವಸ್ಥೆಯನ್ನು ನೋಡ್ತೀವಿ. ಮೊನ್ನೆ ಅಷ್ಟೇ ನಾವು ಬಿಜಾಪುರ ಇಂತಹ ಡಿಸ್ಟಿಕ್ಗಳಲ್ಲಿ ಮಳೆಯ ವ್ಯವಸ್ಥೆಯನ್ನು ನೋಡ್ತೇವೆ. ಇದು ಸರ್, ಇದು ನೈಋತ್ಯ ಮಾನ್ಸೂನ್ ಅಂತೂ ಬಂದಿರೋದಿಲ್ಲ ಈ ಸಂದರ್ಭದಲ್ಲಿ. ಆದ್ರೆ ಈ ಮಳೆ ಎಲ್ಲಿಂದ ಬರುತ್ತೆ ಅದನ್ನ ನೋಡುವುದಾದ್ರೆ, ನೋಡಿ, ಮಳೆ ಅನ್ನುವಂಥದ್ದು ಈ ಅಧಿಕ ಉಷ್ಣಾಂಶಕ್ಕೆ, ತಾಪಕ್ಕೆ ಭೂಮಿಯ ಮೇಲಿರುವಂತಹ ಒಂದು ನೀರಿನ ಒಂದು ಅಂಶಗಳೇನಿದೆ ಅದು ಆವಿಯಾಗಿ ಬಾಷ್ಪೀಕರಣವಾಗಿ ಅಲ್ಲಲ್ಲಿ ಒಂದು ತುಂತುರು ಮಳೆಯ ಹನಿಯ ವ್ಯವಸ್ಥೆಯನ್ನ ನಾವು ನೋಡ್ತೇವೆ. ಪರಿಸರಣ ಮಳೆ ಅಂತ ಕರಿತೇವೆ. ನೀರು ಕಾದು ಆವಿಯಾಗಿ ಮೋಡವಾಗಿ ಅಲ್ಲಿ ಮಳೆಯ ಅದನ್ನ ಅಧಿಕ ಬಿಸಿಲಿಗೆ ಒಂದು ಮಳೆಯ ವ್ಯವಸ್ಥೆಯನ್ನ ನೋಡ್ತೇವೆ. ಅದು ಗುಡುಗು ಸಹಿತ ಮಿಂಚು ಮಳೆ ಏನು ಬೀಳುತ್ತೆ, ಗುಡುಗು ಸಹಿತವಾಗಿ ಬೀಳುತ್ತೋ ಇಲ್ಲ ಗೊತ್ತಿಲ್ಲ, ಒಟ್ಟು ಮಳೆಯ ವ್ಯವಸ್ಥೆ ಅಂತ ಆಗುತ್ತೆ ಈ ಸಂದರ್ಭದಲ್ಲಿ. ಆ ಮಳೆಯನ್ನ ನಾವು ಏನಂತೇವೆ, ಪರಿಸರಣ ಮಳೆ ಅಂತ ಕರಿತೇವೆ. ಕೆಲವೆಡೆ ಆನಿಕಲ್ಲುಗಳು ಬೀಳುವುದುಂಟು. ಆನಿಕಲ್ಲು ಅಂದ್ರೆ ನಿಮ್ಗೆ ಅದೇ ಹೆಚ್ಚಾಗಿ ಆ ಕರಗಿದಂತಹ ಮೋಡಗಳು ಗಾಳಿ ಒತ್ತಡಕ್ಕೆ ಒಂದೇ ಸರಿಯಾಗಿ ಬಿದ್ದರೆ ಆನಿಕಲ್ಲು ಬೀಳುತ್ತೆ. ಇದು ಅಪರಾಹ್ನದ ಅಂದ್ರೆ ಮಧ್ಯಾಹ್ನದ ಸಂದರ್ಭದಲ್ಲಿ ಈ ಮಳೆ ವ್ಯವಸ್ಥೆಯನ್ನ ನಾವು ಕಾಣ್ತೇವೆ. ಈ ಮಳೆಯನ್ನ ಹೆಚ್ಚಾಗಿ ಈ ಮಳೆ ಬಿದ್ದರೆ ಏನು ಅನುಕೂಲ ಆಗುತ್ತೆ, ಕಾಫಿ ಗಿಡಗಳನ್ನ ಹೂ ಬಿಡಲು ಇದು ನೆರವಾಗುತ್ತೆ. ನೋಡಿ, ಎಂತಹ ಒಂದು ಪರಿಸರ ವ್ಯವಸ್ಥೆಯಲ್ಲಿ ನಾವಿದ್ದೇವೆ ಅಂದ್ರೆ, ಯಾವುದೇ ಒಂದು ಅನಿರೀಕ್ಷಿತ ಘಟನೆ ಆದ್ರೂ ಕೂಡ ಅದು ಪರಿಸರದ ಮೇಲೆ ಒಳ್ಳೆಯ ಪ್ರಭಾವವನ್ನ ಬೀರುವಂಥದ್ದು. ಕಾಫಿ ಗಿಡಗಳಿಗೆ ಈ ಪರಿಸರ ಮಳೆ ಅನ್ನುವಂಥದ್ದು ಒಳ್ಳೆಯ ವ್ಯವಸ್ಥೆ ಆಗಿದೆ. ಕಾಫಿ ಹೂ ಬಿಡಲು ವ್ಯವಸ್ಥೆ ಆಗುತ್ತೆ. ಹಾಗೆಯೇ ಇದನ್ನ ನಾವು ಕಾಫಿ ಹೂ ಮಳೆ ಅಂತಲೂ ಕೂಡ ನಾವು ಇದನ್ನ ಕರೆಯುವಂಥದ್ದು. ಕಾಫಿ ಹೂ ಮಳೆ, ಪರಿಸರ ಮಳೆಯನ್ನ ಕಾಫಿ ಹೂ ಮಳೆ ಅಂತ ಕರಿತೇವೆ. ಹಾಗೆ ಜೊತೆಗೆ ಕಾಫಿ ಹೂಗೆ ಒಂದೇ ಅಲ್ಲ, ಮಾವಿನ ಫಸಲಿಗೂ ಕೂಡ ಇದು ನೆರವಾಗುವುದರಿಂದ ಮಾವಿನ ಹುಯ್ಲು ಮಳೆ ಅಂತನೂ ಕೂಡ ಇದು ಕರೆಸಿಕೊಳ್ಳುತ್ತೆ. ಇಲ್ಲಿ ಕರ್ನಾಟಕದಲ್ಲಿ ಒಂದು ನಿಮಿಷ, ಕರ್ನಾಟಕದಲ್ಲಿ ಇದು ಮಳೆಯ ಪ್ರಮಾಣ ಎಷ್ಟಿರುತ್ತೆ, 7% ಮಳೆ ಬೀಳುತ್ತಿದ್ರೆ. ಮಳೆಯ ಪ್ರಮಾಣ ಅನ್ನುವಂಥದ್ದು 7% ಬೀಳುವಂಥದ್ದು. ನಾವು ನೈಋತ್ಯ ಮಾನ್ಸೂನ್ ಬಗ್ಗೆ ಚರ್ಚೆ ಮಾಡುವಾಗ ನೈಋತ್ಯ ಮಾನ್ಸೂನ್ ಮಾರುತಗಳಿಂದ ಮಳೆಯ ಪ್ರಮಾಣ 80% ಇದ್ರೆ, ಈ ಪರಿಸರಣ ಮಳೆಯ ವ್ಯವಸ್ಥೆ ಅನ್ನುವಂಥದ್ದು 7% ಅಲ್ಲಿ ತಮ್ಮ ಕೊಡುಗೆಯನ್ನ ನೀಡುವಂಥದ್ದು. ಇದಿಷ್ಟು ನಾವು ಬೇಸಿಗೆ ಕಾಲಕ್ಕೆ ಸಂಬಂಧಪಟ್ಟಂಥದ್ದು. ಇನ್ನು ಮಳೆಗಾಲಕ್ಕೆ ಬಹಳ ಮುಖ್ಯವಾಗಿ ರೈತರಿಗೆ ಮುಂಗಾರು ಬೆಳೆಗಳನ್ನ ಬೇಸಾಯ ಮಾಡಲು ಮಳೆಯನ್ನ ಆಶ್ರಯಿಸುವಂಥದ್ದು ಈ ನೈಋತ್ಯ ಮಾರುತಗಳು. ಕೆಲವು ಬಾರಿ ಇದು ಒಂದ್ಸರಿ ಬರುತ್ತೆ, ಒಂದ್ಸರಿ ಹೋಗುತ್ತೆ, ಒಂದ್ಸರಿ ಇದನ್ನೇ ನಾವು ನೈಋತ್ಯ ಮಾನ್ಸೂನ್ಗಳ ಒಂದು ಜೂಜಾಟ. ಈ ಬೆಳೆಗೆ ಇದು ಸಂಬಂಧಪಟ್ಟಿರುವಂಥದ್ದು. ಈ ಮಳೆ ಆಗ್ಲಿಲ್ಲ ಅಂದ್ರೆ ರಾಜ್ಯ ಅನ್ನುವಂಥದ್ದು ಬರಗಾಲಕ್ಕೆ ತುತ್ತು ಆಗುವಂಥದ್ದು. ಈ ಬಾರಿ ಸಾಕಷ್ಟು ಮಳೆಯ ಕೊರತೆಯನ್ನ ನಾವು ನೋಡ್ತಾ ಬರ್ತೇವೆ. ಎಲ್ ನಿನೋ ಇಂದ ಪ್ರಭಾವದಿಂದ ಈ ಬಾರಿ ಮಾರುತಗಳು ಕಡಿಮೆ ಬಂದಿರೋದ್ರಿಂದ ಬೀಸದೇ ಇರುವಂತಹ ವ್ಯವಸ್ಥೆಯನ್ನು ನೋಡೋದು ನಾವು ನೈಋತ್ಯ ಮಾನ್ಸೂನ್ಗಳು. ಈ ನೈಋತ್ಯ ಮಾನ್ಸೂನ್ ಅನ್ನುವಂಥದ್ದು ಯಾವ ಸಂದರ್ಭದಲ್ಲಿ ಬರುತ್ತೆ, ಜೂನ್ ಸಂದರ್ಭದಲ್ಲಿ ಬರುವಂಥದ್ದು. ನೈಋತ್ಯ ಮಾನ್ಸೂನ್ಗಳು ಅರಬ್ಬಿ ಸಮುದ್ರದಿಂದ ಬರುವಂತಹ ವ್ಯವಸ್ಥೆಯನ್ನ ನಾವು ನೋಡ್ತೇವೆ. ಮೊದಲು ಕೇರಳಕ್ಕೆ ಇದು ಆಗಮಿಸಿ ಯಾವಾಗ ಜೂನ್ ಮೊದಲ 1ನೇ ತಾರೀಕು ಹಾಗೆ ಬರುತ್ತೆ. ಇನ್ನು ಕರ್ನಾಟಕಕ್ಕೆ 3-4 ಹಾಗೆ ಈ ನೈಋತ್ಯ ಮಾನ್ಸೂನ್ಗಳು ಬರುವಂಥದ್ದು ನಾವು ನೋಡ್ತಾ ಬರ್ತೇವೆ. ನಂತರದಲ್ಲಿ ಈ ಮಾರುತಗಳು ಅಧಿಕ ಮಳೆಯನ್ನ ಸುರಿಸುವಂತಹ ಕೆಲಸವನ್ನ ಮಾಡ್ತವೆ. ಯಾವುದ ಕಾರಣಕ್ಕಾಗಿ ನೋಡಿ, ಇಲ್ಲಿರುವಂತಹ ಒಂದು ಪಶ್ಚಿಮ ಘಟ್ಟಗಳ ಸಾಲು ಏನಿದೆ, ನಮ್ಮ ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಗಳ ಸಮುದ್ರದ ನಂತರದಲ್ಲಿ ಬರುವಂತಹ ಘಟ್ಟಗಳೇನಿದೆ, ಈ ಘಟ್ಟಗಳು ಈ ಮಾರುತಗಳನ್ನ ತಡೆದು
ಮಳೆಯ ಮಾರುತಗಳನ್ನ ತಡೆದು ಇಲ್ಲಿ ಅಧಿಕ ಮಳೆಯನ್ನ ಸುರಿಸುವಂತಹ ಒಂದು ಕೆಲಸವನ್ನ ಪಶ್ಚಿಮ ಘಟ್ಟಗಳು ಮಾಡುತ್ತೆ. ಜೊತೆಗೆ ಉತ್ತರ ಮೈದಾನ ಏನಿದೆ, ಈ ಉತ್ತರ ಮೈದಾನವನ್ನ ಈ ಮಳೆಗಳು ತಡೆದು ಇದು ಮಳೆ ನಿರಾಶ್ರಿತ ಪ್ರದೇಶವಾಗಿ ಇದು ಕಂಡು ಬರುತ್ತೆ. ಮಳೆಯನ್ನ ಅಧಿಕವಾಗಿ ಇಲ್ಲೇ ತಡೆಯುತ್ತೆ, ಮಳೆ ನಂತರದಲ್ಲಿ ಮಳೆ ನೆರಳಿನ ಪ್ರದೇಶವಾಗಿ ಇದು ಕಂಡು ಬರುವಂಥದ್ದು. ಇಲ್ಲಿ ಅಧಿಕವಾಗಿ ಮಳೆಯನ್ನ ಪಡೆಯುವಂತಹ ಜಾಗ ಯಾವುದು ಅಂತ ಕೇಳಿದ್ರೆ ಆಗುಂಬೆ ಅನ್ನುವಂಥದ್ದು. ಆಗುಂಬೆ ಇಲ್ಲಿ ರಾಜ್ಯದಲ್ಲಿ ಅಧಿಕ ಮಳೆಯನ್ನ ಪಡೆಯುವಂತಹ ಅಂಶವನ್ನ ನೋಡ್ತೇವೆ. ಇದನ್ನ ದಕ್ಷಿಣದ ಚಿರಾಪುಂಜಿ ಅಂತಾನೂ ಕೂಡ ಕರೆಯುವಂಥದ್ದು. ಹುಲಿಕಲ್ಗಳು ಸಾಕಷ್ಟು ಮಳೆಯನ್ನ ಪಡಿತೇವೆ, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಚಿತ್ರದುರ್ಗದ ಚಳ್ಳಕೆರೆ ಸಮೀಪದ ನಾಯಕನಹಟ್ಟಿಯಲ್ಲಿ ಕೂಡ ಏನು ಅತ್ಯಂತ ಕಡಿಮೆ ಮಳೆ ಬೀಳುವಂತಹ ಪ್ರದೇಶವನ್ನಾಗಿ ಗಮನಿಸುವಂತ. ಚಿತ್ರದುರ್ಗ ಅಂದ್ರೆ ಈ ಭಾಗಶಃ ಉತ್ತರ ಪೂರ್ವ ಮೈದಾನದ ಹತ್ತತ್ರ ಹೋಗ್ಬಿಡುತ್ತೆ. ಹಾಗಾಗಿ ಈ ಒಂದು ಚಿತ್ರದುರ್ಗದಲ್ಲಿ ಅತ್ಯಂತ ಬಿಸಿಲ ನಾಡು, ಅದು ಕೂಡ ಬಿಸಿಲನ್ನೇ ಹೊಂದಿರುವಂತ ರಾಯಚೂರು, ಚಿತ್ರದುರ್ಗ ಇವೆಲ್ಲ ಕೂಡ ಬಿಸಿಲನ್ನ ಜಾಸ್ತಿಯಾಗಿ ಹೊಂದಿರುವಂಥದ್ದು. ಹಾಗಾಗಿ ಅಲ್ಲಿ ಕೂಡ ಮಳೆಯ ಪ್ರಮಾಣ ಕಡಿಮೆ ಇರುತ್ತೆ ಅಂತ ಹೇಳಲಾಗಿದೆ. ನೋಡಿ, ಕರ್ನಾಟಕಕ್ಕೆ ನೈಋತ್ಯ ಮಾನ್ಸೂನ್ ಮಾರುತಗಳು 80% ಮಳೆಯನ್ನ ತರಿಸುವಂತಹ ಕೆಲಸವನ್ನ ಮಾಡುತ್ತೆ. 80% ಮಳೆಯನ್ನ ತರಿಸುವಂತಹ ಕೆಲಸವನ್ನ ಈ ನೈಋತ್ಯ ಮಾನ್ಸೂನ್ ಮಾರುತಗಳು ಮಾಡುತ್ತೆ. ಇದು ಮಾರುತಗಳು ಒಂದು ಸಂದರ್ಭದಲ್ಲಿ ಬಂದು ಜೂನ್ ಜುಲೈ ಸಂದರ್ಭದಲ್ಲಿ ಆಗಸ್ಟ್ ಸಂದರ್ಭದಲ್ಲಿ ಬಂದು ರಿಟರ್ನ್ ಆಗುತ್ತೆ. ಅದು ಏನಂತ ಕರಿತೇವೆ ನಾವು, ಈಶಾನ್ಯ ಮಾರುತಗಳ ನಿರ್ಗಮನ ಕಾಲ. ನಾನು ಆಗ್ಲೇ ಹೇಳಿದೆ, ಬಂದ ನೆಂಟರು ವಾಪಸ್ ಹೋಗ್ತಾರೆ. ಹೇಗೆ? ಇಲ್ಲಿಂದ ಬಂದಂತಹ ಒಂದು ಮಾರುತಗಳು ಉತ್ತರ ಭಾರತದ ಹತ್ರ ಹೋಗ್ತಾ 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 ಫೋರ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಅಲ್ಲಿನ ಮಳೆಯ ಒಂದು ಮಾರುತಗಳು ಇಲ್ಲಿ ಸಾಕಷ್ಟು ಮಳೆಯನ್ನ ಸುರಿಸೋಗಿರ್ತವೆ, ಇಲ್ಲಿ ಹೋಗ್ತಾ ಹೋಗ್ತಾ ಮಳೆ ಕಡಿಮೆ ಆಗ್ತಾ ಹೋಗುತ್ತೆ. ಅಂದ್ರೆ ಈ ಒಂದು ಮಾರುತಗಳಲ್ಲಿ ಮಳೆಯ ಅಂಶ ಏನಿದೆ ಕಡಿಮೆ ಆಗ್ತಾ ಹೋಗುತ್ತೆ. ಇಲ್ಲಿನ ಒಂದು ಗಾರೋ ಬೆಟ್ಟಗಳಿಗೆ, ಇಲ್ಲಿ ಹಿಮಾಲಯದ ಗಾರೋ ಬೆಟ್ಟಗಳಿಗೆ ಈ ಮಾರುತಗಳು ತಡೆದು ಮತ್ತೆ ರಿಟರ್ನ್ ವಾಪಸ್ ಆಗುತ್ತೆ, ರಿಟರ್ನ್ ಕೆಳಗಡೆ ಬರೋಕೆ ಹಿಡಿಯುತ್ತೆ. ಈ ಸಂದರ್ಭದನ್ನ ನೋಡೋಣ. ಅದೇನು? ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಂತ ಕರಿತೇವೆ. ನಾನು ಈಗ ಹೇಳ್ದಲ್ಲ, ಮಾನ್ಸೂನ್ಗಳು ವಾಪಸ್ ಬರ್ತಾ ಹೋಗುತ್ತೆ. ಈ ಸಂದರ್ಭದಲ್ಲಿ ಉತ್ತರ ಭಾರತದ ಉಷ್ಣಾಂಶ ಕಡಿಮೆಯಾಗಿ ಒತ್ತಡ ಹೆಚ್ಚಾದ ಪ್ರಮಾಣದಲ್ಲಿ ನೈಋತ್ಯ ಮಾನ್ಸೂನ್ಗಳು ಈಶಾನ್ಯಕ್ಕೆ ಬೀಸ್ತವೆ. ಈಶಾನ್ಯದಿಂದ ನೈಋತ್ಯಕ್ಕೆ ಬೀಸ್ತಾ ಬರುತ್ತೆ. ಈ ನೈಋತ್ಯ ಬೀಸುವ ವ್ಯವಸ್ಥೆಯನ್ನ ಈಶಾನ್ಯ ಮಾರುತಗಳ ಒಂದು ನಿರ್ಗಮನ ಕಾಲ ಅಂತ ಕರಿತೇವೆ. ನೈಋತ್ಯ ಮಾನ್ಸೂನ್ಗಳ ಒಂದು ನಿರ್ಗಮನ ಕಾಲ ಅಂತ ಕರಿತೇವೆ. ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ರಾಜ್ಯದ ಕೆಲವು ಭಾಗಗಳಿಗೆ ಮಳೆ ಆಗುತ್ತೆ. ಎಲ್ಲಾ ಭಾಗಗಳಿಗೂ ಆಗೋದಿಲ್ಲ, ಕೆಲವು ಭಾಗಗಳಿಗೆ ಆಗುತ್ತೆ. ಈ ತಮಿಳುನಾಡು, ಭಾರತ ವ್ಯವಸ್ಥೆಯಲ್ಲಿ ತಮಿಳುನಾಡು ಭಾಗಗಳಿಗೆ ಇಂತಹ ಸಂದರ್ಭದಲ್ಲಿ ಮಳೆ ಆಗುತ್ತೆ. ಇನ್ನು ಕರ್ನಾಟಕದ ಕೆಲವು ಭಾಗಗಳಿಗೆ ಈ ಮಳೆಯನ್ನು ಆಗುವಂಥದ್ದು. ಪೂರ್ವ ಮೈದಾನಗಳಲ್ಲಿ ಹೆಚ್ಚಾಗಿ ಇದು ಮಳೆಯನ್ನ ತರಿಸುವಂತಹ ಕೆಲಸವನ್ನ ಮಾಡುತ್ತೆ. ಈ ಮಳೆಗೆ ಪ್ರಮಾಣ ಎಷ್ಟಿರುತ್ತೆ, ಈ ಮಳೆ ಎಷ್ಟು ಕೊಡುಗೆ ನೀಡುತ್ತೆ ಅಂದ್ರೆ ಕರ್ನಾಟಕಕ್ಕೆ 12% ಪ್ರಮಾಣವಾಗಿ ಈ ಮಳೆ ನೀಡುವಂಥದ್ದು. ಯಾವುದು? ಮಾನ್ಸೂನ್ ಮಾರುತಗಳ ಒಂದು ನಿರ್ಗಮನ ಕಾಲದಲ್ಲಿ ಈಶಾನ್ಯ ಮಾನ್ಸೂನ್ ಮಾರುತಗಳೇನಿದೆ, ಈ ಮಾರುತಗಳು ಕರ್ನಾಟಕಕ್ಕೆ 12% ಮಳೆಯನ್ನ ತರಿಸುವಂತ ಕೆಲಸವನ್ನ ಮಾಡುತ್ತೆ. ನಂತರದಲ್ಲಿ ನೋಡಿ, ಇನ್ನು ಚಳಿಗಾಲ ಅನ್ನುವಂಥದ್ದು ಯಾವ ತಿಂಗಳಲ್ಲಿ ಬರುತ್ತೆ ಅಂತ ಹೇಳಿದ್ದೀನಿ. ಡಿಸೆಂಬರ್, ಈ ತಿಂಗಳಲ್ಲಿ ನವೆಂಬರ್, ಡಿಸೆಂಬರ್ ಇಂತಹ ತಿಂಗಳಲ್ಲಿ ಬರುವಂತಹ ವ್ಯವಸ್ಥೆಯನ್ನ ನೋಡ್ತೇವೆ. ಈ ವ್ಯವಸ್ಥೆಯಲ್ಲಿ ಕಡಿಮೆ ಉಷ್ಣಾಂಶ ಇರುವಂಥದ್ದು, ಹಾಗೆ ಕಡಿಮೆ ಆರ್ದ್ರತೆ ಮತ್ತು ಮಳೆಯ ಕಡಿಮೆ ಇರುವಂಥದ್ದು ಒಂದು ಒಳ್ಳೆಯ ವಾತಾವರಣವನ್ನ ನಾವು ಈ ವ್ಯವಸ್ಥೆಯಲ್ಲಿ ಕಾಣ್ತಾ ಬರ್ತೀವಿ. 25ರಿಂದ 27ವರೆಗೆ ಸೆಲ್ಸಿಯಸ್ ಅನ್ನ ನಾವು ನೋಡ್ತೇವೆ ಉಷ್ಣಾಂಶ ಅನ್ನುವಂಥದ್ದು. ಜನವರಿ ತಿಂಗಳಲ್ಲಂತೂ ಸಾಕಷ್ಟು ಉಷ್ಣಾಂಶ ಕಡಿಮೆ ಇರುತ್ತೆ. ಇದನ್ನ ನಾವು ಕರ್ನಾಟಕದ ಪ್ರವಾಸ ಮಾಸ ಅಂತಾನೂ ಕೂಡ ಕರೀತೇವೆ. ಪ್ರವಾಸಿಗರಿಗೆ ಇದು ಉತ್ತಮವಾದಂತಹ ಸಂದರ್ಭದ. ಇಲ್ಲಿ ಬೆಳಗಾವಿ ಮಳೆಯನ್ನ ಹೊಂದಿರುವಂತಹ ವ್ಯವಸ್ಥೆಯನ್ನ ನೋಡ್ತೇವೆ, ಬಿಸಿಲನ್ನು ಹೊಂದಿರುವ ವ್ಯವಸ್ಥೆ ನೋಡ್ತೇವೆ. ಬೆಳಗಾವಿಯಲ್ಲಿ ಕನಿಷ್ಠ ಉಷ್ಣಾಂಶ ಅಂತ ಬಂದಾಗ 6.70 ಏನು ಸೆಲ್ಸಿಯಸ್ ಅನ್ನುವಂಥದ್ದು ನಾವು ನೋಡುವಂಥದ್ದು.
ಅಂದರೆ ಅಧಿಕ ಉಷ್ಣಾಂಶದಲ್ಲಿ ಕಡಿಮೆ ಉಷ್ಣಾಂಶ ಅಷ್ಟು ದಾಖಲಾಗಿದೆ ಅನ್ನುವಂಥದ್ದು ತಿಳಿಸಲಾಗಿದೆ. ಇನ್ನು ಉತ್ತರ ಕರ್ನಾಟಕ ಜಿಲ್ಲೆಗಳಿಗೆ ಈ ಪ್ರವಾಸೋದ್ಯಮಕ್ಕೆ ಪ್ರವಾಸ ಹೋಗೋರಿಗೆ ಈ ಒಂದು ಜನವರಿ ಫೆಬ್ರವರಿ ತಿಂಗಳು ಉತ್ತಮವಾಗಿರುವಂಥದ್ದು. ಯಾಕೆಂದ್ರೆ ಅಧಿಕ ಬಿಸಿಲು, ಇನ್ನು ಮಾರ್ಚ್ ತಿಂಗಳ ಹತ್ತತ್ರ ಬಂದಾಗ ಬಿಸಿಲು ಜಾಸ್ತಿ ಇರುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ಒಂದು ನಿಮ್ಮ ಪ್ರವಾಸವನ್ನ ಕೈಗೊಳ್ಬೇಕಾಗುತ್ತೆ ಅನ್ನುವಂಥದ್ದು ನಾವು ನೋಡ್ತಾ ಬರ್ತೀವಿ. ನಂತರದಲ್ಲಿ ಚಳಿಗಾಲದ ಒಂದು ಮಳೆಯನ್ನ ನೋಡೋದಾದ್ರೆ ನಾವು ಶೇಕಡ 1% ಮಾತ್ರ ನಾವು ಮಳೆಯ ವ್ಯವಸ್ಥೆಯನ್ನ ನಾವು ಇಲ್ಲಿ ಗಮನಿಸುವಂಥದ್ದು. ಇನ್ನು ಇದಿಷ್ಟು ನಾವು ಮಾರುತಗಳಿಗೆ ಸಂಬಂಧಪಟ್ಟಂತಹ ವ್ಯವಸ್ಥೆಯನ್ನ ನಾವು ಗಮನಿಸುವಂಥದ್ದು. ಇನ್ನು ಮುಂದಿನ ತರಗತಿಯಲ್ಲಿ ಮಣ್ಣುಗಳ ಬಗ್ಗೆ ವಿಶ್ಲೇಷಣೆಯಾಗಿ ನೋಡ್ತಾ ಬರೋಣ. ಕರ್ನಾಟಕದ ಒಂದು ಮಣ್ಣಿನ ವ್ಯವಸ್ಥೆ ಏನಿದೆ ಅದರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಬರೋಣ. ಥ್ಯಾಂಕ್ ಯು.